ನೋಡಿರಿ ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ನೋಡಿರಿ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ. ನೀವು ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ನೋಡಿರಿ. ಈಗ ಒಂದು ಮುರಿದು ತೋರಿಸ್ತೀನಿ ನೋಡಿರಿ. ಈಗ ನಾ ಒಂದು ಪೀಸ ತಿಂದು ತೋರಿಸ್ತೀನಿ ನೋಡಿರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸ್ತಿರುವ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನಿವತ್ತು ದೀಪಾವಳಿ ಹಬ್ಬಕ್ಕೋಸ್ಕರ ಎಲ್ಲ ಸ್ವೀಟ್ಗಳು ಮಾಡಿ ತೋರಿಸೀನಿ ರೀ. ಇವತ್ತು ಖಾರ ಮಾಡಿದ್ರೆ ಅಂತೇಳಿ ಕೋಡ್ಬಳೆ ಮಾಡಾಕತ್ತೀನಿ. ನಿಮಗೆ ಟೈಮ್ ಇದ್ರೆ ನೀವು ಕೋಡ್ಬಳೆ ಮಾಡ್ಕೊಂಡು ದೀಪಾವಳಿ ಹಬ್ಬ ಆಚರಿಸ್ಕೋಬೋದು ರೀ. ಆ ಕೋಡ್ಬಳೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ತೊಗೊಂಡೇನಿ ರೀ. ಈಗ ಇದಕ್ಕೆ ನಾನು ಸಣ್ಣ ಕಪ್ಪಿಲೆ 3 ಕಪ್ ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ. ಅದು ಹಾಕೋತೀನಿ ನೋಡಿರಿ. ಇದು ನಾರ್ಮಲ್ ಮನ್ಯಾಗ ಬಿಸಿದ ಅಕ್ಕಿ ಹಿಟ್ಟೆ ಐತ್ರಿ. ನೀವು ಯಾವುದಾದ್ರೂ ತೊಗೋಬೋದು ರೀ. ಈ ಕಪ್ಪಿಲೆ 3 ಕಪ್ ಅಕ್ಕಿ ಹಿಟ್ಟು ಹಾಕೊಂಡೀನಿ. 1 ಕಪ್ ಪುಟಾಣಿ ಹಿಟ್ಟು ಹಾಕೋತೀನಿ, ಅಂದ್ರೆ ಹುರ್ಗಡ್ಲೆ ಹಿಟ್ಟು ರೀ. ನಾವೊಂದು ಸ್ವಲ್ಪ ಅಜ್ವಾನ್ ತೊಗೊಂಡಿನಿ ರೀ. ಇವು ಅಜ್ವಾನ್ ತಿಕ್ಕಿ ಹಾಕೋತೀನಿ ನೋಡಿರಿ. ಅಜ್ವಾನ್ ಹಾಕೊಳ್ಳೋದ್ರಿಂದ ಘಮ ಬರ್ತೈತಿ, ಹಾಗಾಗಿ ಅಜ್ವಾನ್ ಹಾಕೊಳಕತ್ತೀನಿ ನೋಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಖಾರಕ್ಕೆ ಬೇಕಾಗಷ್ಟು ಖಾರ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು, ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಒಂದು ಚೀಟಿಕೆ ಹಿಂಗೆ ತೊಗೊಂಡಿನಿ, ಹಿಂಗೆ ಹಾಕೋತೀನಿ ನೋಡಿರಿ. 1-2 ಸ್ಪೂನಷ್ಟು ಎಳ್ಳು ತೊಗೊಂಡಿನಿ ರೀ, ಬಿಳಿ ಎಳ್ಳು, ಅವು ಹಾಕೋತೀನಿ ನೋಡಿರಿ. 1 ಚೀಟಿಕೆ ಅಡುಗೆ ಸೋಡಾ ತೊಗೊಂಡಿನಿ, ಅದು ಹಾಕೋತೀನಿ ನೋಡಿರಿ. ಇದು ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ನಾನು 1-2 ಸ್ಪೂನಷ್ಟು ತುಪ್ಪ ಹಾಕೋತೀನಿ ನೋಡಿರಿ. ನೀವು ಎಣ್ಣೆ ಬಿಸಿ ಮಾಡಿ ಹಾಕೋಬೋದು ರೀ. ತುಪ್ಪ ಬೇಡ ಅಂದ್ರೆ ಎಣ್ಣೆ ಬಿಸಿ ಮಾಡಿ ಹಾಕೋಬೋದು ರೀ. ನಾನು ದೀಪಾವಳಿ ಹಬ್ಬಕ್ಕೋಸ್ಕರ ಮಾಡಾಕತ್ತಿದ್ನಲ್ಲ, ಹಾಗಾಗಿ ತುಪ್ಪ ಹಾಕ್ಕೊಂಡು ಮಾಡಾಕತ್ತೀನಿ ರೀ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಕೋಡ್ಬಳೆ ಹಾಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತೇನಿಲ್ಲ ರೀ. ಸುಮಾರು ನಮ್ನಿ ಮಾಡ್ತಾರೆ, ನಾನು ಸುಮಾರು ನಮ್ನಿ ಮಾಡಿ ತೋರಿಸೀನಿ. ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಕೋಡ್ಬಳೆ ಮಾಡಾಕತ್ತೀನಿ ರೀ. ನೀವು ನಿಮ್ಮ ಮನ್ಯಾಗ 1 ಕಪ್ ಅಕ್ಕಿ ಇಟ್ಟಿತ್ತಂದ್ರೆ ಮಾಡ್ಕೊಂಬಿಡ್ಬೋದು ರೀ. ಬರೀ ಸ್ವೀಟ್ಗಳು ಮಾಡಿರ್ತೀವಲ್ಲ ನಾವು ಹಬ್ಬಕ್ಕೆ, ಅದ್ರ ಜೊತೆ ಖಾರ ಇರ್ಲಂತೆ ಮಾಡಾಕತ್ತೀನಿ ರೀ. ನಾನು ಚಕ್ಲಿನೂ ಮಾಡಿ ತೋರಿಸೀನಿ, ಇದು ಕೋಡ್ಬಳೆನೂ ಮಾಡಾಕತ್ತೀನಿ ನೋಡಿರಿ. ನಾನು ನಿಮ್ಗೆ ಬೇಕಂದ್ರೆ ಚಕ್ಲಿ ಲಿಂಕು ಕೊಟ್ಟಿರ್ತೀನಿ. ಅದು ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಚಕ್ಲಿನೇ ಮಾಡಿ ತೋರಿಸೀನಿ. ಈಗ ಕೋಡ್ಬಳೆನೂ ಮಾಡಾಕತ್ತೀನಿ ನೋಡಿರಿ. ನೋಡಿರಿ, ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ರೀ. ಇದಕ್ಕೆ ನಾನು ತಣ್ಣೀರೇ ಹಾಕೊಳಕತ್ತೀನಿ ನೋಡಿರಿ. ತಣ್ಣೀರು ಹಾಕ್ಕೊಂಡೆ ನಾದ್ಕೋತೀನಿ ರೀ. ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು, ತೀರಾ ಅಷ್ಟು ಮೆತ್ತಗೂ ಇರಬಾರ್ದು, ಮೀಡಿಯಮ್ ಹದ್ದಲ್ಲಿ ಇರ್ಬೇಕು ರೀ. ನಾವು ಚಕ್ಲಿ ಮಾಡುವಾಗ ಬಿಸಿ ನೀರು ಹಾಕ್ಕೊಂಡಿರ್ತೀವಿ ರೀ. ಈಗ ತಣ್ಣೀರು ಹಾಕ್ಕೊಂಡ್ರೆ ನಡಿತೈತೆ ರೀ. ಯಾಕಂದ್ರೆ ಚಕ್ಲಿ ಒತ್ತಬೇಕಿರ್ತೈತಲ್ಲ, ಅವು ಕಟ್ಟಾಗೋ ಸಾಧ್ಯತೆ ಇರ್ತೈತಿ, ಹಾಗಾಗಿ ನಾನು ಬಿಸಿನೀರು ಹಾಕ್ಕೊಂಡು ಮಾಡ್ಕೋತೀನಿ ರೀ. ಇದೇನು ಕೈಲೇ ಮಾಡೋದಿರ್ತೈತಲ್ಲ, ನಡಿತೈತೆ ರೀ ತಣ್ಣೀರು ಹಾಕ್ಕೊಂಡ್ರೆ. ಈ ರೀತಿ ನಾದ್ಕೊಂಡು ನೋಡ್ರಿ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ, ಈ ಹದ ಇರ್ಬೇಕು ರೀ. ಇದೇ ನೆನಿಬೇಕತ್ತೇನಿಲ್ಲ ರೀ, ನೀವು ಕಲ್ಸ್ಕೊಂಡಿದ ತಕ್ಷಣ ಮಾಡ್ಕೋಬೋದು ರೀ. ಈಗ ನಾನು ಹಿಟ್ಟು ನಾದ್ಕೊಂಡಿನಿ ರೀ. ಈಗ ಇವು ಹೊಸ್ಕೋಬೇಕು ರೀ. ಹೊಸ್ಕೊಂಡು ಎಣ್ಣೆಗೆ ಕರಿಬೇಕು. ಈಗ ಎಣ್ಣೆಗೆ ಕರಿಯಾಕ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಇದಕ್ಕೆ ಕರಿಯಾಕ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ನಾವು ಒಂದಷ್ಟು ಹಿಟ್ಟು ತೊಗೊಂಡಿನಿ ರೀ. ಈಗ ಹೊಸ್ಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ದಪ್ಪ ಬೇಕು, ಎಷ್ಟು ಸಣ್ಣ ಬೇಕು ನೋಡಿಕೊಂಡು ನೀವು ಹೊಸ್ಕೋಬೇಕು ರೀ. ಸಾಧ್ಯ ಆದಷ್ಟು ಸಣ್ಣಗೇ ಹೊಸ್ಕೊಳ್ರಿ ನೋಡಿರಿ. ನಾ ಇಲ್ಲಿ ಕಟ್ ಮಾಡಿಕೊಂಡು ಇದು ಕೂಡಿಸ್ಕೋತೀನಿ. ನಿಮ್ಗೆ 1 ರೌಂಡ್ ಬೇಕಂದ್ರೆ 1 ರೌಂಡ್ ಸುತ್ತಗೋರಿ, ಇಲ್ಲ 2 ರೌಂಡ್ ಬೇಕಂದ್ರೆ 2 ರೌಂಡ್ ಸುತ್ತಗೋರಿ. ನಾನು 1 ರೌಂಡ್ ಸುತ್ತಕೋತೀನಿ ನೋಡಿರಿ. ಈ ರೀತಿ ಪ್ರೆಸ್ ಮಾಡಿದ್ರೆ ಮುಗೀತು ರೀ. ನಾ ಈ ಸೈಜಲ್ಲಿ ಮಾಡಾಕತ್ತೀನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಇದೇ ರೀತಿ ಮಿಕ್ಕಿದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡಿರಿ, ನಾ ಒಂದಷ್ಟು ಮಾಡ್ಕೊಂಡಿನಿ. ಈಗ ಇವು ಎಣ್ಣೆಗೆ ಹಾಕಿ ಕರಿಬೇಕು ರೀ. ನಾನು ಒಂದೇ ಸೈಜ್ ಮಾಡಿಲ್ಲ, ದೊಡ್ಡ ಸಣ್ಣ ಮಾಡೀನಿ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೋಡಿರಿ, ಎಣ್ಣೆ ಕಾಯ್ದೈತಿ. ನಾ ಮಾಡ್ಕೊಂಡಿರೋ ಕೋಡ್ಬಳೆ ಬಿಡ್ತೀನಿ ನೋಡಿರಿ. ನಾವು ಒಂದಷ್ಟು ಬಿಟ್ಟಿನಿ ರೀ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಇಡ್ತಾವೆ ನೋಡಿಕೊಂಡು ನೀವು ಬಿಡ್ರಿ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಫ್ರೈ ಆಗಲ್ಲ ರೀ. ಎಣ್ಣೆ ಚಲೋ ಹೊತ್ತಿನ ಕಾಯ್ದಿತ್ತಂದ್ರೆ ಫ್ರೈ ಆಗ್ತಾವೆ ರೀ. ನೀವು ಮುಳುಗೋಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಫ್ರೈ ಆಗ್ತಾವೆ, ಒಳಗಡೆ ಫ್ರೈ ಆಗಿರಲ್ಲ ರೀ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಬಿಟ್ಟಿದ ತಕ್ಷಣ ಎಷ್ಟು ಗುಳು ಇರ್ತಾವ್ರಿ, ಸ್ವಲ್ಪ ಫ್ರೈ ಆದ ನಂತರ ಗುಳು ಕಡಿಮೆ ಆಗ್ತಾವೆ ನೋಡಿರಿ. ಈಗ ನಾನು ತಿರುವಿ ಹಾಕ್ತೀನಿ ನೋಡಿರಿ. ಇವು ಎಣ್ಣೆ ಚಲೋತ್ನೇ ಫ್ರೈ ಆದವು ಅಂದ್ರೆ ಗುಳು ಪೂರ್ತಿ ಕಡಿಮೆ ಆಗ್ತಾವೆ ರೀ. ನಿಮ್ಮ ಗಿಡದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ಗುಳೆಲ್ಲ ಕಡಿಮೆ ಹಾಕತ್ತಾವೆ, ಇವು ಫ್ರೈ ಆಗ್ಯಾವ್ರಿ ನೋಡಿರಿ. ಫ್ರೈ ಆಗ್ಯಾವು, ನಾ ತಕ್ಕೋತೀನಿ ನೋಡಿರಿ. ನೀವು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ರಿ. ಇವು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಪಳ್ಳಾಗಿ ಬಂದಾವ ಅನ್ನೋದು ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೋಡಿರಿ, ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ನೋಡಿರಿ.
ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾ ಒಂದಷ್ಟು ಕರ್ಕೊಂಡೇನಿ ರೀ, ಇನ್ನೊಂದಷ್ಟು ಅದಾವು, ಇವಿಷ್ಟು ಕರ್ಕೋತೀನಿ. ಈಗ ಹೆಂಗಾಗಿ ಯಾರು ನಿಮ್ಗೆ ಈಗ ತೋರಿಸ್ತೀನಿ ನೋಡಿರಿ. ಸೌಂಡ್ ಕೇಳಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ, ಎಷ್ಟು ಮಸ್ತಾಗಿ ಬಂದಾಗ್ತಾರೆ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತೈತೆ ರೀ. ಒಂದು 2 ಕಪ್ ಅಕ್ಕಿ ಇಟ್ಟಿತ್ತಂದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಈಗ ಒಂದು ಮುರಿದು ತೋರಿಸ್ತೀನಿ ನೋಡಿರಿ. ನೋಡಿರಿ ಕೈಯಾಗಿ ಹಿಡಿದ್ರೆ ಮುರಿತಾ ನೋಡ್ರಿ, ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ ರೀ. ಈಗ ನಾ ಒಂದು ಪೀಸ ತಿಂದು ತೋರಿಸ್ತೀನಿ ರೀ ಎಷ್ಟು ಕ್ರಿಸ್ಪಿಯಾಗಿ ಬಂದಾವು ಅನ್ನೋದು. ಸೂಪರಾಗಿ ಬಂದವ್ರಿ. ಈಗ ನೋಡಿರಿ ಎಷ್ಟು ಮಸ್ತಾಗಿ ಬಂದದ್ದು ನಾನು ನಿಮ್ಗೆ ಹೇಳಿದೆ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ ರೀ. ದೀಪಾವಳಿ ಹಬ್ಬಕ್ಕೆ ನಾವು ಸ್ವೀಟ್ಗಳು ಮಾಡಿರ್ತೀವಲ್ಲ, ಅದ್ರ ಜೊತೆ ಏನಾದರೂ ಖಾರ ಬೇಕನ್ಸುತ್ತೆ. ನಾನು ಚಕ್ಲಿನೂ ಮಾಡಿದ್ದೀನಿ ರೀ, ಈಗ ಕೋಡ್ಬಳೆನೂ ಮಾಡಾಕತ್ತಿದ್ದೆ. ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡೀನಿ. ನೀವು ದೀಪಾವಳಿ ಹಬ್ಬಕ್ಕೆ ಕೋಡ್ಬಳೆ, ಚಕ್ಲಿ, ಉಂಡಿ, ಶಂಕರಪಾಳೆ ಎಲ್ಲ ಮಾಡಿಕೊಂಡು ದೀಪಾವಳಿ ಹಬ್ಬ ಆಚರಿಸ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ದೀಪಾವಳಿ ಹಬ್ಬಕ್ಕೆ ಕೋಡ್ಬಳೆ ಮಾಡೋದನ್ನು. ಈ ಕೋಡ್ಬಳೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.